ಯುವ ಕರ್ನಾಟಕ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನಾವು ನಮ್ಮ ಗ್ರಾಮೀಣ ಪ್ರತಿಮೆ ಆಗಿರುವಂತಹ ಗಿಲ್ಲಿ ಹಳ್ಳಿ ಹುಡುಗ, ರೈತನ ಮಗ, ಬಡವರ ಮಗ ಗಿಲ್ಲಿಯವರಿಗೆ ನಮ್ಮ ಸಂಘಟನೆಯಿಂದ ನಮ್ಮ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನಾವು ನಿನ್ನೆ ಎಲ್ಲರಿಗೂ ವೋಟ್ ಮಾಡಿದ್ದೀವಿ. ಹಾಗೆ ಗಿಲ್ಲಿ ಒಂದು ಶೋನಲ್ಲಿ ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ನನಗೆ ಬಂಗಾರ ಬೇಡ, ನನಗೆ ಬೆಳ್ಳಿ ಬೇಡ, ನನಗೆ ಒಂದು ತುತ್ತು ಅನ್ನಕ್ಕೋಸ್ಕರ ನಾನು ಈ ಶೋ ಆಡೋಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಪದನ ಬಳಸ್ತಾನೆ. ಯಾಕಂದರೆ ಹಳ್ಳಿ ಮಗ ಆಗಿರೋದಕ್ಕೆ ಅದನ್ನು ಅವನು ಆ ರೀತಿಯಾಗಿ ಹೇಳೋದು. ಯಾಕಂದರೆ ಅನ್ನೋದು ಏನು ಅನ್ನೋದು ಗಿಲ್ಲಿಗೆ ಗೊತ್ತಿರೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದೀವಿ ಆಲ್ರೆಡಿ. ಯಾಕಂದರೆ 37,000 ಕೋಟಿ ವೋಟ್ ಬಿದ್ದಿದೆ ಅಂತ ಒಂದು ಅನೌನ್ಸ್ ಆಗಿದೆ ಹೊರಗಡೆ. ಅದು ಮೋಸ್ಟ್ಲಿ ಗಿಲ್ಲಿಗೆ ಬಿದ್ದಿದೆಯೋ ಬೇರೆಯವ್ರಿಗೆ ಬಿದ್ದಿದೆಯೋ ಅನ್ನೋದನ್ನು ಇವತ್ತು ಗೊತ್ತಾಗುತ್ತೆ. ಆಲ್ರೆಡಿ ವೋಟಿಂಗ್ ಕ್ಲೋಸ್ ಆಗಿದೆ. ನಮ್ಮ ಅನಿಸಿದ ಪ್ರಕಾರ ಅದು ಗಿಲ್ಲಿನೇ ವಿನ್ ಆಗ್ಬೋದು ಅನ್ನೋದನ್ನು ನಮ್ಮೆಲ್ಲರ ಹಾರೈಕೆ ಇದೆ. ಹಾಗೆ ಇಡೀ ಕರ್ನಾಟಕದ ಆಶೀರ್ವಾದ ಗಿಲ್ಲಿ ಮೇಲಿದೆ. ಕರ್ನಾಟಕಕ್ಕಿಂತ ಹೆಚ್ಚಾಗಿ ದೇಶದ ಎಲ್ಲ ಮೂಲೆಗಳಿಂದನೂ ಗಿಲ್ಲಿಗೆ ವೋಟ್ ಮಾಡಿದ್ದಾರೆ. ಆ ಗಿಲ್ಲಿಗೆ ಎಲ್ಲರ ದೇಶದ ಎಲ್ಲ ಕಡೆಯಿಂದನೂ ಎಲ್ಲರ ಜನರ ಅಭಿಪ್ರಾಯ ಒಳ್ಳೆಯದಾಗಿರೋದ್ರಿಂದ ಗಿಲ್ಲಿ ಗೆಲ್ತಾನೆ ಅನ್ನೋದು ನಮ್ಮೆಲ್ಲರ ಆಶಯ. ನಾನು ಫಸ್ಟ್ ಆಫ್ ಆಲ್ ಯಾವತ್ತೂ ಬಿಗ್ ಬಾಸೇ ನೋಡಿಲ್ಲ ಸರ್. ಲೈಫಲ್ಲಿ 12 ಸೀಸನಿಂದ ಈ ಸಲ ಫಸ್ಟ್ ಟೈಮು ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡಿರೋದು. ನಮ್ಮ ಸಂಘಟನೆ ಪರವಾಗಿಂದ ನಿನ್ನೆ ಗಿಲ್ಲಿಗೋಸ್ಕರ ವೋಟ್ ಹಾಕಿದ್ವಿ. ಯಾಕಂತೇಳಿದರೆ ಒಂದು ಟ್ಯಾಲೆಂಟ್ ಐತೆ ಆತಂತಾಗ, ಅದಕ್ಕೋಸ್ಕರ ಗುರುತಿಸ್ಕೊಳ್ಳಿಗೋಸ್ಕರ ಆತನಿಗೋಸ್ಕರ ನಾವು ಎಲ್ಲ ನಮ್ಮ ಸಂಘಟನೆ ಪರವಾಗಿ ವೋಟ್ ಮಾಡಿ ಇದು ಮಾಡಿದ್ದೀವಿ ಸರ್. ಗೆಲ್ಲಿಸ್ಬೇಕಂತೇಳಿ ನಮ್ಮ ಸಂಘಟನೆ ಪರವಾಗಿ ನಾವು ನಮ್ಮ ಚಿತ್ರದುರ್ಗದಿಂದ ನಾವು ವೋಟ್ ಮಾಡಿದ್ದೀವಿ. ಯುವ ಕರ್ನಾಟಕ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನಾವು ನಮ್ಮ ಗ್ರಾಮೀಣ ಪ್ರತಿಮೆ ಆಗಿರುವಂತಹ ಗಿಲ್ಲಿ ಹಳ್ಳಿ ಹುಡುಗ, ರೈತನ ಮಗ, ಬಡವರ ಮಗ ಗಿಲ್ಲಿಯವರಿಗೆ ನಮ್ಮ ಸಂಘಟನೆಯಿಂದ ನಮ್ಮ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನಾವು ನಿನ್ನೆ ಎಲ್ಲರಿಗೂ ವೋಟ್ ಮಾಡಿದ್ದೀವಿ. ಹಾಗೆ ಗಿಲ್ಲಿ ಒಂದು ಶೋನಲ್ಲಿ ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ನನಗೆ ಬಂಗಾರ ಬೇಡ, ನನಗೆ ಬೆಳ್ಳಿ ಬೇಡ, ನನಗೆ ಒಂದು ತುತ್ತು ಅನ್ನಕ್ಕೋಸ್ಕರ ನಾನು ಈ ಶೋ ಆಡೋಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಪದನ ಬಳಸ್ತಾನೆ. ಯಾಕಂದರೆ ಹಳ್ಳಿ ಮಗ ಆಗಿರೋದಕ್ಕೆ ಅದನ್ನು ಅವನು ಆ ರೀತಿಯಾಗಿ ಹೇಳೋದು. ಯಾಕಂದರೆ ಅನ್ನೋದು ಏನು ಅನ್ನೋದು ಗಿಲ್ಲಿಗೆ ಗೊತ್ತಿರೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದೀವಿ ಆಲ್ರೆಡಿ. ಯಾಕಂದರೆ 37,000 ಕೋಟಿ ವೋಟ್ ಬಿದ್ದಿದೆ ಅಂತ ಒಂದು ಅನೌನ್ಸ್ ಆಗಿದೆ ಹೊರಗಡೆ. ಅದು ಮೋಸ್ಟ್ಲಿ ಗಿಲ್ಲಿಗೆ ಬಿದ್ದಿದೆಯೋ ಬೇರೆಯವ್ರಿಗೆ ಬಿದ್ದಿದೆಯೋ ಅನ್ನೋದನ್ನು ಇವತ್ತು ಗೊತ್ತಾಗುತ್ತೆ. ಆಲ್ರೆಡಿ ವೋಟಿಂಗ್ ಕ್ಲೋಸ್ ಆಗಿದೆ. ನಮ್ಮ ಅನಿಸಿದ ಪ್ರಕಾರ ಅದು ಗಿಲ್ಲಿನೇ ವಿನ್ ಆಗ್ಬೋದು ಅನ್ನೋದನ್ನು ನಮ್ಮೆಲ್ಲರ ಹಾರೈಕೆ ಇದೆ. ಹಾಗೆ ಇಡೀ ಕರ್ನಾಟಕದ ಆಶೀರ್ವಾದ ಗಿಲ್ಲಿ ಮೇಲಿದೆ. ಕರ್ನಾಟಕಕ್ಕಿಂತ ಹೆಚ್ಚಾಗಿ ದೇಶದ ಎಲ್ಲ ಮೂಲೆಗಳಿಂದನೂ ಗಿಲ್ಲಿಗೆ ವೋಟ್ ಮಾಡಿದ್ದಾರೆ. ಆ ಗಿಲ್ಲಿಗೆ ಎಲ್ಲರ ದೇಶದ ಎಲ್ಲ ಕಡೆಯಿಂದನೂ ಎಲ್ಲರ ಜನರ ಅಭಿಪ್ರಾಯ ಒಳ್ಳೆಯದಾಗಿರೋದ್ರಿಂದ ಗಿಲ್ಲಿ ಗೆಲ್ತಾನೆ ಅನ್ನೋದು ನಮ್ಮೆಲ್ಲರ ಆಶಯ.